ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಕ್ಕ ಸಿನಿಮಾ ತೆರೆ ಕಂಡು ಈಗಾಗಲೇ 3ನೇ ವಾರಕ್ಕೆ ಕಾಲಿಟ್ಟಿದೆ. ಹಾಗೆ ಸೂ ಫ್ರಮ್ ಸೋ ಸಿನಿಮಾ ಕೂಡ ಈಗಾಗಲೇ 3ನೇ ವಾರಕ್ಕೆ ಕಾಲಿಟ್ಟಿದೆ. ಆದರೆ ಎಕ್ಕ ಸಿನಿಮಾ 3 ವಾರಗಳು ಕಳೆದು 4ನೇ ವಾರಕ್ಕೆ ಕಾಲಿಡುತ್ತಿದೆ. ಹಾಗೆ ಈ ಸಿನಿಮಾ 16 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಕಂಡಿತು, ಇವೆರಡು ಸಿನಿಮಾಗಳ ಪೈಕಿಯಲ್ಲಿ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಕಂಡಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ವಾರಗಳ ನಂತರ ಒಳ್ಳೊಳ್ಳೆ ಸಿನಿಮಾಗಳು ತೆರೆ ಕಾಣುತ್ತಿವೆ. ಅವುಗಳಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳು ಮಾತ್ರ ಹಿಟ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿವೆ. ಮೊದಲಿಗೆ ಎಕ್ಕ ಸಿನಿಮಾ ಈಗಾಗಲೇ 3 ವಾರಗಳು ಕಳೆದುಕೊಂಡು 16 ದಿನಗಳಲ್ಲಿ ಅತ್ಯದ್ಭುತವಾದಂಥ ಕಲೆಕ್ಷನ್ ಕೂಡ ಕಂಡಿದೆ. ಹಾಗೆ ಈ ಸಿನಿಮಾ ಈಗಾಗಲೇ 25ನೇ ದಿನದತ್ತ ಹಾದಿಯಲ್ಲಿ ಸಾಗುತ್ತಿದೆ ಅಂತ ಹೇಳಬಹುದು. ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದ್ದು, ಸಿನಿಮಾ 16ನೇ ದಿನ ಸುಮಾರು 2 ರಿಂದ 3 ಲಕ್ಷ ರುಗಳು ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಸಿನಿಮಾ 16ನೇ ದಿನ ಬರೋಬ್ಬರಿ ಸಿನಿಮಾ 20 ಕೋಟಿ 50 ಲಕ್ಷಕ್ಕಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ. ಹಾಗೆ ಸೂ ಫ್ರಮ್ ಸೋ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದ್ದು, ಸಿನಿಮಾ ಕನ್ನಡದಿಂದ ಮಲಯಾಳಂಗೆ ಜಿಗಿದು ಮಲಯಾಳಂನಿಂದ ಈಗ ತೆಲುಗಿನಲ್ಲಿಯೂ ಕೂಡ ತೆರೆ ಕಾಣುತ್ತಿದೆ. ಹಾಗೆ ಸಿನಿಮಾ ಈಗಾಗಲೇ 3ನೇ ವಾರಕ್ಕೆ ಕಾಲಿಟ್ಟಿದ್ದು, ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದ್ದು, ಸಿನಿಮಾದ ಕ್ರೇಜ್ ಅಂತೂ ಇನ್ನೂ ಕೂಡ ಕರ್ನಾಟಕ ಅಲ್ಲದೆ ಬೇರೆ ಕಡೆಗಳಲ್ಲಿಯೂ ಕಡಿಮೆ ಆಗುತ್ತಿಲ್ಲ. ಹಾಗೆ ಸಿನಿಮಾ ಈಗಾಗಲೇ 3ನೇ ವಾರಕ್ಕೆ ಕಾಲಿಡೋಕ್ಕಿಂತ ಮುಂಚೆನೇ ಸಿನಿಮಾ 1.4 ಮಿಲಿಯನ್ಗಿಂತಲೂ ಬುಕ್ ಮೈ ಶೋನಲ್ಲಿ ಅಧಿಕ ಟಿಕೆಟ್ ಮಾರಾಟಗೊಂಡಂಥ ಕನ್ನಡ ಸಿನಿಮಾವಾಗಿ ಹೊರಹೊಮ್ಮುತ್ತಿದೆ. ಹಾಗೆ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದ್ದು, ಸಿನಿಮಾ ಭಾರತದಾದ್ಯಂತ ಅಲ್ಲದೆ ವಿಶ್ವದಾದ್ಯಂತ ತೆರೆ ಕಂಡಿದ್ದು, ಸಿನಿಮಾಗೆ JP ತಮಿಳ್ನಾಡ್ರವರ ನಿರ್ದೇಶನವಿದ್ದು, ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿರವರು ಇನ್ನಿತರರು ನಟಿಸಿದ್ದಾರೆ. ಸಿನಿಮಾ ಈಗಾಗಲೇ 3 ವಾರಗಳಲ್ಲಿ ಬರೋಬ್ಬರಿ 50 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ. ಹಾಗೆ 16ನೇ ದಿನ ಈ ಸಿನಿಮಾ ಅತ್ಯದ್ಭುತವಾಗಿ ಬರೋಬ್ಬರಿ 2.5 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಸಿನಿಮಾದ ಒಟ್ಟು ಕಲೆಕ್ಷನ್ 50 ಕೋಟಿ ದಾಟಿದೆ ಎಂದು ಅಂದಾಜಿಸಲಾಗಿದೆ ಅಂತ ಅಲ್ಲ, ಆಲ್ಮೋಸ್ಟ್ ಫುಲ್ ಕಲೆಕ್ಷನ್ ಆಗಿದೆ 50 ಕೋಟಿ ಅಂತ ಹೇಳಬಹುದು. ಹಾಗೆ ಈ 2 ಸಿನಿಮಾಗಳ ಬಗ್ಗೆ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.